ಅತ್ಯಾಚಾರದ ಆರೋಪಿ ಆಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅಬ್ಸ್ಕಾಂಡ್ ಆಗಿ 1 ತಿಂಗಳ ಆಗ್ತಾ ಬರ್ತಾ ಇದೆ. ಇಲ್ಲಿ ತನಕ ಈತನ ಬಗ್ಗೆ ಸಣ್ಣ ಸುಳಿವು ಅಧಿಕಾರಿಗಳಿಗೆ ಇದೆಯಾ ಇಲ್ವಾ ಅನ್ನೋದ ಪ್ರಶ್ನೆ. ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಟ್ಟರು, ಹಲವು ಹಂತದಲ್ಲಿ ಕಸರತ್ತನ್ನ ಪ್ರಜ್ವಲ್ ಅನ್ನ ಭಾರತಕ್ಕೆ ಕರೆಸಿಕೊಳ್ಳೋ ನಿಟ್ಟಿನಲ್ಲಿ ಮಾಡಿದ್ರು, ಅದು ಯಾವುದು ಫಲ ಕೊಟ್ಟಿಲ್ಲ. ಇಲ್ಲಿ ತನಕ ಶೋಕಾಸ್ ನೋಟಿಸ್ ಕೊಟ್ಟರು ಕೂಡ ಯಾವುದೇ ರಿಪ್ಲೈ ಪ್ರಜ್ವಲ್ ಕಡೆಯಿಂದ ಬಂದಿಲ್ಲ. ಇತ್ತ ಶೋಕಾಸ್ ನೋಟಿಸ್ ಕೊಟ್ಟ ವಿದೇಶಾಂಗ ಸಚಿವಾಲಯ 10 ದಿನಗಳ ಗಡುವನ್ನ ಕೊಟ್ಟಿದೆ, ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಈ ಎಲೆಕ್ಷನ್ ಮುಗಿಯೋಷ್ಟೊತ್ತಿಗೆ ಆ ಡೆಡ್ಲೈನ್ ಕೂಡ ಮುಗಿದು ಹೋಗುತ್ತೆ. ಸೊ ಏನ್ ಮಾಡ್ತಾರೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ಅನ್ನೋದು ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಉತ್ತರ ಕೊಡ್ತಾರಾ, ವಕೀಲರ ಮೂಲಕ ಉತ್ತರ ಕೊಡಿಸ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ. ಪ್ರಜ್ವಲ್ ಕೇಸ್ ಫೈಲ್ ನ ಟೈಮ್ ಲೈನ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ಏಪ್ರಿಲ್ 21ರಿಂದ 23ನೇ ತಾರೀಕು ಅಷ್ಟೊತ್ತಿಗೆ ಪೆನ್ ಡ್ರೈವ್ ಬ್ಲಾಸ್ಟ್ ಆಗಿತ್ತು. ಅದರಲ್ಲೂ 21ನೇ ತಾರೀಕಿನಿಂದಲೇ ಹಾಸನ ಜಿಲ್ಲಾದ್ಯಂತ ಪೆನ್ ಡ್ರೈವ್ ನ ಕಹಾನಿ ಪಸರಿಸೋಕೆ ಸ್ಟಾರ್ಟ್ ಆಯಿತು. ಆದ್ರೂ ಡೋಂಟ್ ಕೇರ್ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡಿದ್ರು. ಅದಾದ ನಂತರ ಏಪ್ರಿಲ್ 27 ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಹೇಳದೆ ಕೇಳದೆ ದೇಶದಿಂದ ಕಾಲ್ ಕಿತ್ತೋ ಕೆಲಸವನ್ನ ಪ್ರಜ್ವಲ್ ಮಾಡಿದ್ರು. ನಂತರ ಏಪ್ರಿಲ್ 29ಕ್ಕೆ SIT ದೂರನ್ನೆಲ್ಲ ದಾಖಲಿಸಿಕೊಂಡು ತನಿಖೆಗೆ ಅಂತ ಹೇಳಿದಾಗ ನೋಟಿಸ್ ಅನ್ನ ಕೊಡುತ್ತೆ, ವಿಚಾರಣೆಗೆ ಬನ್ನಿ ಅಂತ. ಆಗ್ಲೂ ಕೂಡ ಡೋಂಟ್ ಕೇರ್ ಪ್ರವೃತ್ತಿ ಪ್ರದರ್ಶನ ಆಯಿತು. ಮೇ 1ನೇ ತಾರೀಕು 1 ವಾರಗಳ ಕಾಲಾವಕಾಶವನ್ನ ಕೋರಲಾಯಿತು. ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕೊಂಡ್ರು, ಅವ್ರು ನೆನಪಿರ್ಬೋದು ನಿಮ್ಗೆ. ಫೇಸ್ಬುಕ್ಕಲ್ಲಿ ಪೋಸ್ಟ್, ಸತ್ಯ ಗೆಲ್ಲುತ್ತೆ, ನಾನು ಕಳಂಕ ಮುಕ್ತನಾಗಿ ಬರ್ತೀನಿ ಅಂತೆಲ್ಲ ಬರ್ಕೊಂಡಿದ್ರು ಅದರಲ್ಲಿ. ಬಟ್ ಅದು ಬರ್ದಿದ್ದೇ ಬಂತು ಹೊರತು ಏನೂ ಆಗಲಿಲ್ಲ. ಮೇ 2ನೇ ತಾರೀಕು ಲುಕ್ಔಟ್ ನೋಟಿಸ್ ಜಾರಿ ಆಯಿತು. ಮೇ 5ನೇ ತಾರೀಕು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಯಿತು. ಅದಾದ ನಂತರ ಮೇ 18ನೇ ತಾರೀಕು ಅರೆಸ್ಟ್ ವಾರೆಂಟ್ ಅನ್ನ ಕೂಡ ಪಡೆದುಕೊಂಡ್ರು. ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಇದ್ಯಾವುದಕ್ಕೂ ಉತ್ತರವನ್ನು ಕೊಡಲಿಲ್ಲ. ಮೇ 20ನೇ ತಾರೀಕು ಶರಣಾಗತಿಗೆ HDK ಮನವಿ ಮಾಡಿಕೊಂಡ್ರು. ಕೇವಲ 24 ಗಂಟೆಗಳ ಅವಧಿಯಲ್ಲಿ 2 ಸಲ ಮನವಿ ಮಾಡಿಕೊಂಡ್ರು ಅವರು. ಅದಾದ ನಂತರ ಪಾಸ್ಪೋರ್ಟ್ ರದ್ದತಿಗೆ SIT ಪತ್ರವನ್ನ ಕೂಡ ಲಗತ್ತಿಸಿತು, ಅಟ್ಯಾಚ್ಡ್ ಡಾಕ್ಯುಮೆಂಟ್ ಜೊತೆಗೆ. ಪ್ರಜ್ವಲ್ಗೆ ಈಗಾಗಲೇ ವಿದೇಶಾಂಗ ಇಲಾಖೆ ನಿಮ್ಮ ಪಾಸ್ಪೋರ್ಟ್ ಅನ್ನ ಯಾಕೆ ರದ್ದು ಮಾಡಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮೊದಲ ಹೆಜ್ಜೆಯನ್ನ ಪಾಸ್ಪೋರ್ಟ್ ರದ್ದತಿ ಭಾಗವಾಗಿ ಇಟ್ಟಿದೆ. ನೋಟಿಸ್ ಕೊಟ್ಟು 2 ದಿನ ಕಳಿತು. 10 ದಿನ ಕಾಲಾವಕಾಶ ಅವ್ರು ಕೊಟ್ಟಿರೋದು. ಸೊ ಅದ್ರಲ್ಲಿ 2 ದಿನ ಕಳೆದು ಹೋಗಿದೆ, ಇನ್ನು 8 ದಿನ ಬಾಕಿ ಇದೆ. 2 ದಿನದಲ್ಲಿ 48 hours ಅಲ್ಲಿ ಯಾವುದೇ ರಿಪ್ಲೈ ಅಂತೂ ಬಂದಿಲ್ಲ. ಪ್ರಜ್ವಲ್ ಉತ್ತರಕ್ಕಾಗಿ MEA ಅಧಿಕಾರಿಗಳು ಕಾಯ್ತಾ ಇದ್ದಾರೆ, ಇಲ್ಲಾಂದ್ರೆ ಪ್ರೊಸೀಡಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಪ್ರಜ್ವಲ್ ಉತ್ತರವನ್ನ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋದು ಅವ್ರ ಪಾಯಿಂಟ್ ಆಗಿತ್ತು. ಅರೆಸ್ಟ್ ವಾರೆಂಟ್ ನೊಂದಿಗೆ ಪಾಸ್ಪೋರ್ಟ್ ರದ್ದತಿಗೆ SIT ಮನವಿಯನ್ನ ಮಾಡಿಕೊಂಡಿತ್ತು. ನಾನು ಅವತ್ತು ಹೇಳ್ತಾ ಇದ್ದೆ ನಿಮಗೆ ಪಾಸ್ಪೋರ್ಟ್ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿ. ಸೊ ಈ ಎಲ್ಲ ಅಂದ್ರೆ ಪಾಸ್ಪೋರ್ಟ್ ಆಕ್ಟ್ ಅನ್ನ ಇವ್ರಿಗೆ ಅಪ್ಲೈ ಮಾಡೋಕ್ ಮುಂಚೆ ಅವ್ರಿಗೆ 10 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಉತ್ತರವನ್ನ ಕೊಡ್ತಾರಾ, ಪ್ರಜ್ವಲ್ ಭಾರತಕ್ಕೆ ಬರ್ತಾರಾ ಅಥವಾ ವಕೀಲರ ಮೂಲಕ ಉತ್ತರ ಕೊಡೋದಕ್ಕೆ ಬಯಸ್ತಾ ಇದ್ದಾರಾ? ಈ ಪ್ರಶ್ನೆ ಅಂತೂ ಸದ್ಯಕ್ಕೆ ಚರ್ಚೆಯಲ್ಲಂತೂ ಇದೆ.